ಇನ್ನು ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾಗಿದ್ದಾರೆ ಚೆಲುವರಾಜ್. ಸಂಜೆ 4 ಗಂಟೆಗೆ ಸಿಎಂ ಭೇಟಿಯಾಗಿದ್ದ ಚೆಲುವರಾಜ್, ಈ ಕಂಪ್ಲೇಂಟ್ ಕೊಟ್ಟಂತ ಕಾಂಟ್ರಾಕ್ಟರ್ ಚೆಲುವರಾಜ್ ಸಿಎಂ ಅವರನ್ನ ಭೇಟಿಯಾಗಿದ್ದಾರೆ ಸಂಜೆ 4 ಗಂಟೆಗೆ. ಮುನಿರತ್ನ ವಿಚಾರವಾಗಿ ಸಿಎಂಗೆ ಚೆಲುವರಾಜ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನನ್ನ ಮೇಲೆ ಜಾತಿ ನಿಂದನೆ ಆಗಿದೆ, ಜೀವ ಬೆದರಿಕೆ ಹಾಕಿದ್ದಾರೆ, ದಯವಿಟ್ಟು ನನಗೆ ನ್ಯಾಯ ಕೊಡಿಸಿ, ನನಗೆ ಭದ್ರತೆ ಒದಗಿಸಿ ಅಂತ ಚೆಲುವರಾಜ್ ಮನವಿಯನ್ನ ಮಾಡಿರೋದು. ನ್ಯಾಯ ಕೊಡಿಸುವಂತೆ ಸಿಎಂಗೆ ಚೆಲುವರಾಜ್ ಮನವಿಯನ್ನ ಮಾಡಿದ್ದಾರೆ ಈ ಕಾಂಟ್ರಾಕ್ಟ್ ವಿಚಾರವಾಗಿ. ಜೊತೆಗೆ ಜಾತಿ ನಿಂದನೆ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುನಿರತ್ನ ಬೆನ್ನಲ್ಲೇ ಟಿವಿ9 ಜೊತೆ ಏನು ಮಾತನಾಡಿದಂತ ಬೆನ್ನಲ್ಲೇ ಟಿವಿ9 ಜೊತೆ ಚೆಲುವರಾಜ್ ಕೂಡ ಮಾತನಾಡಿದ್ರು. ಸೊ ಸಂಜೆ 4 ಗಂಟೆಗೆ ಸಿಎಂ ಅವ್ರನ್ನ ಭೇಟಿಯಾಗಿ ಆ ಒಂದು ಕಂಪ್ಲೇಂಟ್ ಕಾಪಿಯನ್ನ ಕೊಟ್ಟಿದ್ದಾರೆ. ಸೊ ಮುನಿರತ್ನ ವಿಚಾರವಾಗಿ ನನ್ನ ಮೇಲೆ ಜಾತಿ ನಿಂದನೆ ಮಾಡಿದ್ದಾರೆ, ಜೊತೆಗೆ ಜೀವ ಬೆದರಿಕೆ ಹಾಕಿದ್ದಾರೆ, ಅವಾಚ್ಯ ಶಬ್ದಗಳನ್ನ ಬಳಸಿದ್ದಾರೆ ಅಂತ ಸಿಎಂಗೆ ದೂರನ್ನ ಕೊಟ್ಟಿದ್ದಾರೆ. ಸೊ ಟಿವಿ9 ಜೊತೆ ದೂರುದಾರ ಚೆಲುವರಾಜ್ ಕೂಡ ಮಾತನಾಡಿದ್ರು. ಮುನಿರತ್ನ ಬಳಿ 20 ಲಕ್ಷ ದುಡ್ಡು ಪಡೆದಿದ್ದಕ್ಕೆ ದಾಖಲೆ ಇದೆ ನನ್ನ ಬಳಿ. ಮುನಿರತ್ನ ನನ್ನ ಬಳಿ 30% ಲಂಚ ಕೇಳಿದ್ರು, ಮುನಿರತ್ನ ನನ್ನ ಬಳಿ 20 ಲಕ್ಷ ಕೇಳಿದ್ದಾರೆ ಅನ್ನೋದಕ್ಕೆ ನನ್ನ ಹತ್ರ ಡಾಕ್ಯುಮೆಂಟ್ ಇದೆ, ಪ್ರೂಫ್ ಇಟ್ಕೊಂಡೆ ನಾನು ಮಾತನಾಡ್ತಾ ಇರೋದು, ದಾಖಲೆ ಇದೆ ಅಂತ. ಮುನಿರತ್ನ ನನ್ನ ಬಳಿ 30% ಲಂಚ ಕೇಳಿದ್ರು ಅಂತ ಕೂಡ ಚೆಲುವರಾಜು ಮತ್ತೊಮ್ಮೆ ಆರೋಪ ಮಾಡಿದ್ದಾರೆ. ಬನ್ನಿ ಏನ್ ಹೇಳಿದ್ರು ಚೆಲುವರಾಜ್ ಟಿವಿ9 ಜೊತೆ ನೋಡೋಣ. ನಿಮ್ಮ ಆರೋಪಗಳೇನ್ ಮಾಡ್ತಾ ಇದ್ದೀರಿ ಎಲ್ಲವೂ ಸುಳ್ಳು ಅಂತ ಹೇಳ್ತಾ ಇದ್ದಾರೆ. ಈಗ ಅವರು ನನ್ನ ಗೌಡ ನಾನು ನೀನು ನಿನ್ ಹೆಂಡತಿನ ನನಗ್ ಕರ್ಕೊಂಬಂದ್ ಮಲಗ್ಸೋ, ನೀನ್ ಬೇರೆಯವ್ರಿಗೆಲ್ಲ ಮಲಗ್ಸಲೋ, ಆ ಒಲಿನ ಮಲಗ್ಸಲೋ ಅಂತ ಕೇಳಲಿಲ್ವಾ? ಕೇಳಿ ಸರ್, ಹಾಕಿ ಸರ್. ಇಲ್ಲ ಅಂದ್ರೆ ನಮ್ಮಿಬ್ರು 30 ಪರೀಕ್ಷೆಗೆ ಹಾಕಿ ಸರ್. 30 ಪರೀಕ್ಷೆ ನಂದೇನಾದ್ರು ತಪ್ಪ ಅವ್ರು ದುಡ್ಡ ಪಟ್ರೆ ರಾಜೀನಾಮೆ ಕೊಡ್ತಾರ ಕೇಳಿ ಸರ್ MLA ಸ್ಥಾನಕ್ಕೆ. ನಿಮ್ಮ ಹತ್ರ ಏನ್ ಸಾಕ್ಷಿ ಇದೆ? ಅವ್ರು ಕೇಳ್ತಾ ಇದಾರೆ ಏನೈತೆ ಅವ್ರ ಹತ್ರ, ಏನ್ ಸಾಕ್ಷಿ ಇದೆ ಅಂತ. ನನಗೆ ಕ್ಯಾನ್ಸಲ್ ಮಾಡಕ್ ಕೊಟ್ಟಿರೋಂತ ಲೆಟರ್ ಇದೆ BBMP ಮುಖ್ಯ ಆಯುಕ್ತರಿಗೆ. 20 ಲಕ್ಷ ತಗೊಂಡು ಲೆಟರ್ ಕೊಟ್ಟಿರೋದು ನನ್ನ ಹತ್ರ ಇದೆ. ಆಮೇಲೆ ನನ್ನ ದುಡ್ಡು ಕೇಳಿರೋಂತ ಆಡಿಯೋ ಇದೆ, ಎಷ್ಟು ಪರ್ಸೆಂಟ್ ಕೊಡ್ತೆ ಅಂತ ಕೇಳಿರೋದಿದೆ. ಎಲ್ಲ ನಾನು ನಿಮ್ಮ ಹತ್ರ ಡಾಕ್ಯುಮೆಂಟ್ ನಿಮ್ಮ ಟಿವಿನಲ್ಲೇ ಪ್ರೆಸೆಂಟ್ ಮಾಡಿ ಅವ್ರನ್ನ ಕರ್ಸಿ ಸರ್, ನಾನು ಬರ್ತೀನಿ. ಯಾವ ಕಾಂಟ್ರಾಕ್ಟ್ ಅದು ದುಡ್ಡು ಬರ್ಬೇಕಾಗಿರೋದು ನಿಮ್ಗೆ? ಸರ್, ಪೌರ ಕಾರ್ಮಿಕರಿಗೆ VDA ಅರಿಯಸ್ ಅಂತ ಒಂದು ಅಮೌಂಟ್ ಕೊಡಬೇಕು BBMP ಇಂದ ನಮ್ಮ ಗುತ್ತಿಗೆದಾರರು ಪೌರ ಕಾರ್ಮಿಕರಿಗೆ ಹಣ ಬಂದಿದೆ. ಆ ಹಣನ ರಿಲೀಸ್ ಮಾಡಕ್ಕೆ MLA ಮುನಿರತ್ನವರು 30% ಕಮಿಷನ್ ಕೇಳಿದ್ದಾರೆ. 30% ಯಾವನ್ ಕೊಡ್ತಾನೋ ಅವನಿಗೆ ನಾನು ಈ ಹಣನ ರಿಲೀಸ್ ಮಾಡಿಸ್ತೀನಿ, ಇಲ್ಲ ಅಂದ್ರೆ ನಾನು ಮಾಡ್ಸಲ್ಲ ಅಂತ. ಆವಾಗ ಅವರೆಲ್ಲ ಇದೇ MLA ಸಾಹೇಬ್ರು ಆ ಗುತ್ತಿಗೆ 8 ಜನ ಗುತ್ತಿಗೆ ಇದ್ದ, ನಾನು 9 ಜನ, 9ರಲ್ಲಿ ನಾನು ಒಬ್ಬ ಯಾರ ಜೊತೆನೂ ಸೇರಲ್ಲ ಅನ್ಬಿಟ್ಟು 8 ಜನ ಅವ್ರ ಜೊತೆ ಇದಾರೆ. ಅವರು ಇನ್ನು ಮುನಿರತ್ನ ವಿರುದ್ಧ ದೂರು ಕೊಡಲು ಮುಂದಾದಂತಹ ಕಾಂಗ್ರೆಸ್, ಮಹಿಳಾ ಆಯೋಗಕ್ಕೆ ದೂರು ನೀಡೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಮುನಿರತ್ನ ವಿರುದ್ಧ ಈಗ ಕಾಂಗ್ರೆಸ್ ಕಂಪ್ಲೇಂಟ್ ಅನ್ನು ಕೊಡೋಕೆ ಮುಂದಾಗಿರೋದು. ಮಹಿಳಾ ಆಯೋಗಕ್ಕೆ ದೂರು ನೀಡೋದಕ್ಕೆ ಮುಂದಾದಂತಹ ಕಾಂಗ್ರೆಸ್. ಸೌಮ್ಯ ರೆಡ್ಡಿ ಈಗ ದೂರನ್ನು ಕೊಡೋಕೆ ಮುಂದಾಗಿದ್ದಾರೆ ಮಹಿಳಾ ಆಯೋಗಕ್ಕೆ. ಯಾರೇ ಆಗಿರ್ಲಿ, ಶಾಸಕರಾಗಿರ್ಲಿ, ಗ್ರಾಮ ಪಂಚಾಯತ್ ಮೆಂಬರ್ ಆಗಿರ್ಲಿ, ಒಬ್ಬ ಸಂಸದರಾಗಿರ್ಲಿ, ಒಬ್ಬ ಮಹಿಳೆಯರ ಮೇಲೆ ಈ ರೀತಿ ಮಾತಾಡೋದು ಸರಿ ಇಲ್ಲ. ನಾನು ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿ ಇವತ್ತೇ ಹೋಗಿ ನಾನು ಮಹಿಳಾ ಆಯೋಗಕ್ಕೆ ಹೋಗಿ ನಾನು ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ದಯವಿಟ್ಟು ಇದನ್ನ ಸೀರಿಯಸ್ ಆಗಿ ತಗೊಂಡು ಸೂಕ್ತ ಕ್ರಮ ತಗೋಬೇಕು ಅಂತ. ಜಾತಿ ಬಗ್ಗೆ, ಮಹಿಳೆಯರ ಬಗ್ಗೆ, ಆಮೇಲೆ ಈ ರೀತಿ ಥ್ರೆಟ್ ಮಾಡೋದು ಸರಿ ಇಲ್ಲ.